Hello and welcome to What the Facts YouTube channel. 1985 ಸೆಪ್ಟೆಂಬರ್ 19 ಬೆಳಗ್ಗೆ 7 ಗಂಟೆ ಮೆಕ್ಸಿಕೋ ಸಿಟಿ ದೊಡ್ಡ ಭೂಕಂಪ ಬರುತ್ತೆ. 8.7 ಮ್ಯಾಗ್ನಿಟ್ಯೂಡ್ ಅಲ್ಲಿ ಆ ಭೂಕಂಪ ಬರುತ್ತೆ. 412 ಬಿಲ್ಡಿಂಗ್ಸ್ ಬಿದ್ದೋಗುತ್ತೆ. ಆ ಭೂಕಂಪದಿಂದ 10,000ಕ್ಕಿಂತ ಜಾಸ್ತಿ ಜನ ಸತ್ತೋಗ್ತಾರೆ. $4.8 ಮಿಲಿಯನ್ ಲಾಸ್ ಆಗುತ್ತೆ. ಆಗ್ಲೇ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ ಬದುಕಿರೋರ್ನ ರೆಸ್ಕ್ಯೂ ಮಾಡಕ್ಕೆ. ಸೆಪ್ಟೆಂಬರ್ 23 ಭೂಕಂಪ ಆದ 4 ದಿನಗಳ ನಂತರ ಒಂದು ಹಾಸ್ಪಿಟ್ಲ್ ಕೆಳಗಡೆ ಮಕ್ಕಳು ಅಳ್ತಾ ಇರೋ ಶಬ್ದ ಬರುತ್ತೆ. ಆ ಹಾಸ್ಪಿಟ್ಲ್ ಕೆಳಗಡೆ 16 ಚಿಕ್ಕ ಮಕ್ಕಳು ಅಳ್ತಾ ಇರ್ತಾರೆ. ಅದರಲ್ಲಿ 14 ಚಿಕ್ಕ ಮಕ್ಕಳು ಬದುಕೇ ಇರ್ತಾರೆ. ಆ 4 ದಿನ ಆ ಚಿಕ್ಕ ಮಕ್ಕಳು ವಿತೌಟ್ ಫುಡ್ ಅಂಡ್ ವಾಟರ್ ಹೆಂಗ್ ಬದುಕಿದ್ರು, ಅದು ಮಿರಾಕಲ್. ಅಲ್ಲಿರೋ ಜನ ಅದನ್ನ ಜೀಸಸ್ ಮಿರಾಕಲ್ ಅಂತ ಅನ್ಕೋತಾರೆ. ಅದಕ್ಕೆ ಅಲ್ಲಿ ಬದುಕಿರೋ ಬೇಬೀಸ್ಗೆ ಒಂದು ನಾಮಕರಣ ಕೂಡ ಮಾಡ್ತಾರೆ, ದ ಮಿರಾಕಲ್ ಬೇಬೀಸ್. ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ. ಅದು ಓಷನ್ ನಲ್ಲಿರೋ ಎಲ್ಲಾ ವೇಸ್ಟ್ ನ ಕ್ಲೀನ್ ಮಾಡೋದು. ಅದೇ ದ ಓಷನ್ ಕ್ಲೀನಪ್. ಇವರು ಒಂದು ವಂಡರ್ ಕ್ರಿಯೇಟ್ ಮಾಡ್ತಾರೆ. ಸಮುದ್ರದಲ್ಲಿ 9 ಎಕ್ಸ್ಟ್ರಾಕ್ಟ್ ಅಲ್ಲಿ 28,000 kg ವೇಸ್ಟ್ ನ ಆಚೆ ತೆಗಿತಾರೆ. ಆದ್ರೆ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ 9,000 kgs ಆಫ್ ವೇಸ್ಟ್ ನ ಆಚೆ ತೆಗೆದು ಆ ತೆಗ್ದಿರೋ ವೇಸ್ಟ್ ನ ರೀಸೈಕಲ್ ಮಾಡಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಮಾಡಿ ಕಮ್ಮಿ ರೇಟ್ಗೆ ಮಾರಾಟ ಮಾಡ್ತಾರೆ. ನೀವು ಯಾವತ್ತಾದ್ರೂ ಬ್ಲೂ ಕಲರ್ ಇರೋ ನಾಯಿಗಳು ನೋಡಿದೀರಾ? ಈ ಡಾಗ್ಸ್ ರಷ್ಯಾದಲ್ಲಿರೋ ಮಾಸ್ಕೋ ಇಂದ 370 ಕಿಲೋಮೀಟರ್ಸ್ ದೂರದಲ್ಲಿರೋ ಡಿಸರ್ಜಿನ್ಸ್ಕ್ ಎನ್ನೋ ಊರಲ್ಲಿರುತ್ತೆ. ಇವೆಲ್ಲ ಸ್ಟ್ರೀಟ್ ಡಾಗ್ಸ್. ನಿಜಕ್ಕೂ ಅವು ಆ ಕಲರ್ ಅಲ್ಲಿ ಹುಟ್ಟಿಲ್ಲ. ಅದಕ್ಕೆ ಆ ಕಲರ್ ಬರೋಕೆ ಕಾರಣ ಆ ಏರಿಯಲ್ಲಿ ಕ್ಲೋಸ್ ಆಗಿರೋ ಹಳೆ ಗ್ಲಾಸ್ ಫ್ಯಾಕ್ಟರಿ. ಆ ಸ್ಟ್ರೀಟ್ ಡಾಗ್ಸ್ ಎಲ್ಲ ಆ ಫ್ಯಾಕ್ಟರಿ ಹತ್ರ ಇರೋ ಬ್ಲೂ ಡೈಸ್ ಮೇಲೆ ಓಡಾಡಿರುತ್ತೆ. ಅದಕ್ಕೆ ಆ ಕಲರ್ ಬಂದಿರುತ್ತೆ. ಅದರಿಂದ ಆ ಡಾಗ್ಸ್ ಸ್ಕಿನ್ ಎಲ್ಲ ಬ್ಲೂ ಕಲರ್ ಆಗಿರುತ್ತೆ. ಆ ಡಾಗ್ಸ್ ಮೇಲೆ ಇರೋ ಕೆಮಿಕಲ್ ಪಾಯ್ಸನಸ್ ಕೆಮಿಕಲ್ ಆದ ಕಾಪರ್ ಸಲ್ಫೇಟ್. ಶಮಿಕಾ ಬುರೇಜಿ ಅವರು ಒಬ್ಬ ಸೋಲ್ಜರ್. ಅವ್ರಿಗೆ ಒಂದು ದೊಡ್ಡ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅವರಲ್ಲಿ ಅವ್ರಿಗೆ ಕಿವಿ ಪೂರ್ತಿ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಅವ್ರ ಕಿವಿ ಹೊಸದಿಡಬೇಕು. ಅದಕ್ಕೆ ಆಪರೇಷನ್ ಮಾಡೋದಕ್ಕೆ ಡಾಕ್ಟರ್ಸ್ ಕಿವಿ ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾರೆ. ಸೋಲ್ಜರ್ ಆಗಿರೋದಕ್ಕೆ ಅವ್ರಿಗೆ ಕಿವಿ ಸೋ ಇಂಪಾರ್ಟೆಂಟ್. ಅದಕ್ಕೆ ಆ ಕಿವಿನ ಅವರ ಕೈಗಿಡ್ತಾರೆ. ಆಪರೇಷನ್ ಸಕ್ಸಸ್ ಆಗುತ್ತೆ. ಆರ್ಟಿಫಿಷಿಯಲ್ ವೈನ್ಸ್ ಇಂದ ಆ ಕೈಗಿಟ್ಟಿರೋ ಕಿವಿಯಿಂದ ಅವ್ರು ಕೇಳಿಸ್ಕೊತಾರೆ. ಭೂಮಿ ಮೇಲೆ ಇದ್ದ ಅತಿ ದೊಡ್ಡ ಲಿಸರ್ಡ್ ಯಾವ್ದು ಗೊತ್ತಾ? ಅದೇ ಮೆಗ್ಲಾನಿಯಾ. ಆದ್ರೆ ಅದು 2.5 ಮಿಲಿಯನ್ ಇಯರ್ಸ್ ಸಿಗೋನೆ ಕಣ್ಮೇಲೆ ಆಗಿದೆ. ಅದ್ರ ಸೈಜ್ 11 ಫೀಟ್ ಇಂದ 23 ಫೀಟ್ ವರೆಗೂ ಬೆಳೀತವೆ. ಅದ್ರ ತೂಕ 2000 kgs ವರೆಗೂ ಇರುತ್ತೆ. ಪ್ರೆಸೆಂಟ್ ಭೂಮಿ ಮೇಲಿರೋ ದೊಡ್ಡ ಲಿಸರ್ಡ್ ಕೊಮೋಡೋ ಡ್ರ್ಯಾಗನ್. ಸ್ಪೇಸ್ ಅಲ್ಲಿ ಆಸ್ಟ್ರೋನಾಟ್ಸ್ ಸತ್ತೋದ್ರೆ ಏನ್ ಮಾಡ್ತಾರೆ? ಲೈಕ್ ನ್ಯಾಚುರಲ್ ಡೆತ್ಸ್, ಹಾರ್ಟ್ ಅಟ್ಯಾಕ್ ಆಗಿ ಆತರ ಏನಾನ ಸತ್ತೋದ್ರೆ ಏನ್ ಮಾಡ್ತಾರೆ? ಅವ್ರನ್ನ ಭೂಮಿ ಮೇಲೆ ತರಕ್ ಆಗ್ದಿರೋ ಸಿಚುವೇಶನ್ ಅಲ್ಲಿ ಅವ್ರನ್ನ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಇರೋ ಮೆಕ್ಯಾನಿಕ್ ಆರ್ಮ್ ಅಲ್ಲಿ ಏರ್ ಲಾಕ್ ಅಲ್ಲಿ ಇಡ್ತಾರೆ. ಇಲ್ಲ ಅಂದ್ರೆ ಯಾವ್ದಾದ್ರು ಸೇಫ್ ಬಾಕ್ಸ್ ಅಲ್ಲಿ ಇಟ್ಟು ಆ ಮಿಷಿನ್ ಕಂಪ್ಲೀಟ್ ಆದ್ಮೇಲೆ ಭೂಮಿ ಮೇಲೆ ತರ್ತಾರೆ. ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಕೂಲ್. ಆ ಸ್ಕೂಲ್ ಫೀಸ್ ಎಷ್ಟು ಗೊತ್ತಾ? ಆ ಸ್ಕೂಲ್ ಫೀಸ್ ಇಂದ ಒಂದು ನ್ಯೂ ಬೆನ್ಸ್ ಕಾರ್ ತಗೋಬಹುದು. ಆ ಸ್ಕೂಲ್ ನೇಮ್ ಲೀ ರೋಸಿ. ಆ ಸ್ಕೂಲ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಆ ಸ್ಕೂಲ್ ಆನ್ಯುಯಲ್ ಫೀ ಎಷ್ಟು ಗೊತ್ತಾ? $1,54,200 US. ಅದು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ $1,31,94,687 ಮಾತ್ರ. ಈ ಸ್ಕೂಲಲ್ಲಿ ಎವ್ರಿ 5 ಸ್ಟೂಡೆಂಟ್ಸ್ಗೆ ಒಬ್ಬ ಟೀಚರ್ ಇರ್ತಾರೆ. ಈ ಸ್ಕೂಲಲ್ಲಿ 420 ಸ್ಟೂಡೆಂಟ್ಸ್ ಮಾತ್ರ ಅವರೇ. ಈ ಸ್ಕೂಲ್ಗೆ ಇನ್ನೊಂದು ನೇಮ್ ದಿ ಸ್ಕೂಲ್ ಆಫ್ ಕಿಂಗ್ಸ್. ನಮ್ಮ ಅರ್ಥಲ್ಲಿ ಅಂಡರ್ ಗ್ರೌಂಡ್ ರಿಸೋರ್ಸ್ ಅಲ್ಲಿರೋ ಗೋಲ್ಡ್ ಎಷ್ಟು ಕೆಜಿಸ್ ಗೊತ್ತಾ? 24,40,00,000 kg. ಅದರಲ್ಲಿ ಆಚೆ ತೆಗ್ದಿರೋ ಗೋಲ್ಡ್ 18,70,00,000 kg. ಈಗ ಅಂಡರ್ ಗ್ರೌಂಡ್ ರಿಸೋರ್ಸ್ ಅಲ್ಲಿ ಮಿಕ್ಕಿರೋ ಗೋಲ್ಡ್ 5,70,00,000 kg. ಇದು ಎಲ್ಲ ಖಾಲಿ ಆಗೋದ್ಮೇಲೆ ಗೋವಿಂದ ಗೋವಿಂದ ಗೋಲ್ಡ್ ರೇಟ್ಸ್ ಗಗನ ಕೊಲ್ಟೋಗುತ್ತೆ. ಆಕ್ಟೋಪಸ್ಗೆ ಎಷ್ಟು ಹಾರ್ಟ್ ಇರುತ್ತೆ ಗೊತ್ತಾ? ಆಕ್ಟೋಪಸ್ಗೆ 3 ಹಾರ್ಟ್ಸ್ ಇರುತ್ತೆ. 2 ಹಾರ್ಟ್ ಗಿಲ್ಸ್ಗೆ ಬ್ಲಡ್ ಪಂಪ್ ಮಾಡುತ್ತೆ,
ಮತ್ತೆ ಇನ್ನೊಂದು ಹಾರ್ಟ್ ಸ್ವಿಮ್ ಮಾಡೋದಕ್ಕೆ ಬಾಡಿಗೆ ಬ್ಲಡ್ ಪಂಪ್ ಮಾಡುತ್ತೆ.